ಮಕರ ರಾಶಿಯವರೇ, ಬೆಟ್ಟದ ತುದಿಯೇ ನಿಮ್ಮ ಗುರಿ. ಆದರೆ ಈಗ ಆ ಬೆಟ್ಟವೇ ನಿಮ್ಮ ಮೇಲೆ ಕುಸಿಯುತ್ತಿರುವಂತಹ ಭಾಸವಾಗುತ್ತಿದೆಯೇ? ನಿಮ್ಮ ಮೌನವನ್ನೇ ನಿಮ್ಮ ಸೋಲು ಎಂದು ಭಾವಿಸಿರುವವರಿಗೆ ನಿಮ್ಮ ತಾಳ್ಮೆಯ ಹಿಂದಿರುವ ಆ ಸೌಮ್ಯ ರೌದ್ರ ರೂಪದ ಪರಿಚಯ ಈ ವರ್ಷವಾಗಲಿದೆ. ಈ ಬೆಚ್ಚಿ ಬೀಳಿಸುವ ರಹಸ್ಯ ತಿಳಿಯುವ ಮುನ್ನ ಒಂದು ಲೈಕ್ ನೀಡಿ, ಕಮೆಂಟ್ನಲ್ಲಿ ಜೈ ಶನಿದೇವ್ ಎಂದು ಬರೆಯಿರಿ. ಸದ್ಯ ನಿಮ್ಮ ಬದುಕಿನ ಕಟು ವಾಸ್ತವ ಅಕ್ಷರಶಃ ಒಂಟಿ ಹೋರಾಟ. ಮಕರ ರಾಶಿಯವರೇ, ನೀವು ಯಾರಿಗೆ ಬೆನ್ನೆಲುಬಾಗಿ ನಿಂತು ಅವರ ಬದುಕು ಕಟ್ಟಿಕೊಟ್ಟಿದ್ದೀರೋ ಅದೇ ವ್ಯಕ್ತಿ ಇಂದು ನಿಮ್ಮ ಶ್ರಮಕ್ಕೆ ಶೂನ್ಯ ಬೆಲೆ ನೀಡುತ್ತಿದ್ದಾನೆ. ಮನೆಯೊಳಗೆ ನೀವು ಅದೆಷ್ಟೇ ಉರಿದು ಬೆಳಕು ನೀಡಿದರೂ ನಿಮ್ಮನ್ನು ಕೇವಲ ಒಬ್ಬ ದುಡಿಯುವ ಯಂತ್ರದಂತೆ ಬಳಸಿಕೊಳ್ಳಲಾಗುತ್ತಿದೆ ಎಂಬ ನೋವು ನಿಮ್ಮನ್ನು ಒಳಗೊಳಗೆ ದಹಿಸುತ್ತಿದೆ. ಅಚ್ಚರಿಯ ವಿಷಯವೆಂದರೆ, ನಿಮ್ಮ ಆಪ್ತ ವಲಯದ ಒಬ್ಬ ವ್ಯಕ್ತಿ ನಿಮ್ಮ ಹೆಸರಿನಲ್ಲಿ ಹಣದ ಅವ್ಯವಹಾರ ಅಥವಾ ಗುಪ್ತ ಷಡ್ಯಂತ್ರ ನಡೆಸಿ ನಿಮ್ಮನ್ನು ಆರ್ಥಿಕ ಸುಳಿಗೆ ಸಿಲುಕಿಸುತ್ತಿರುವ ಸ್ಫೋಟಕ ಸತ್ಯ ಈ ಸಮಯದಲ್ಲಿ ನಿಮಗೆ ತಿಳಿಯಲಿದೆ. ನನ್ನವರೇ ನನ್ನನ್ನು ತುಳಿಯುತ್ತಿದ್ದಾರಲ್ಲ ಎಂಬ ಅನಾಥ ಪ್ರಜ್ಞೆ ನಿಮ್ಮ ನಿದ್ದೆಗೆಡಿಸುತ್ತಿದೆ. ಈ ಚಕ್ರವ್ಯೂಹವನ್ನು ಭೇದಿಸಿ ಮತ್ತೆ ಸಿಂಹಾಸನ ಏರಲು ಒಂದು ಶಕ್ತಿಯುತ ದಾರಿ ಇಲ್ಲಿದೆ. ಪ್ರತಿ ಶನಿವಾರ ಸಾಯಂಕಾಲ ಒಂದು ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಕಟ್ಟಿ ಹರಿಯುವ ನೀರಿಗೆ ಬಿಡಿ ಅಥವಾ ಅಶ್ವತ್ಥ ಮರದ ಕೆಳಗೆ ಇಡಿ. ಈ ಸಣ್ಣ ಕ್ರಿಯೆ ನಿಮ್ಮ ಮೇಲಿರುವ ಭೀಕರ ದೃಷ್ಟಿದೋಷವನ್ನು ಸುಟ್ಟು ಭಸ್ಮ ಮಾಡಿ ನಿಮ್ಮ ಹಳೆಯ ಗತ್ತನ್ನು ಮರಳಿ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.